ನೋಡಿ. ಕನ್ನಡದ ಚೆಲುವೆಗೆ ಟಾಲಿವುಡ್ ನಲ್ಲಿ ಡಿಮಾಂಡ್. ಒಂದೇ ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಚಿತ್ರ. ಮೌರ್ಯಾನಿ ಟಾಲಿವುಡ್ ಅಂಗಳದಲ್ಲಿ ಶೈನ್ ಆಗ್ತಿರೋ ಸೆನ್ಸೇಷನಲ್ ಬ್ಯೂಟಿ. ಬ್ಯಾಕ್ ಟು ಬ್ಯಾಕ್ ತೆಲುಗು ಸಿನಿಮಾಗಳನ್ನ ಮಾಡ್ತಾ ಇರೋ ಈ ಚೆಲುವೆ ಸದ್ಯ ಟಾಲಿವುಡ್ ನ ಮೋಸ್ಟ್ ಡಿಮ್ಯಾಂಡಿಂಗ್ ನಟಿ. ಸದ್ಯ ಮೌರ್ಯಾನಿ ಅಲ್ಲರಿ ನರೇಶ್ ಜೊತೆ ನಟಿಸಿರುವಂತಹ ಇಂಟ್ಲೋ ದಯ್ಯಂ ನಾಕೇಂ ಭಯಂ ಅನ್ನೋ ಹಾರರ್ ಚಿತ್ರ ಯಶಸ್ವಿ 25ನೇ ದಿನದತ್ತ ಮುನ್ನುಗ್ತಾ ಇದೆ. ಪಕ್ಕದ ಚಿತ್ರರಂಗದ ನಾಯಕಿ ಬಗ್ಗೆ ನಾವ್ಯಾಕೆ ಹೇಳ್ತಿದೀವಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಯಾಕಂದ್ರೆ ಮೌರ್ಯಾನಿ ಅಚ್ಚ ಕನ್ನಡದ ಸ್ಫುರದ್ರೂಪಿ ಚೆಲುವೆ. ಹೌದು, ಮೂಲತಃ ಚಿಕ್ಕಬಳ್ಳಾಪುರದವರಾಗಿರುವಂತ ಮೌರ್ಯಾನಿ ಬೆಂಗಳೂರಲ್ಲೇ ವಿದ್ಯಾಭ್ಯಾಸ ಮಾಡಿಕೊಂಡು ಅಪ್ಪ ಅಮ್ಮನೊಂದಿಗೆ ಸೆಟಲ್ ಆಗಿದ್ದಾರೆ. ನಮ್ಮ ಕಾಲೇಜಲ್ಲಿ ಆಡಿಷನ್ಗೆ ಅಂತ ಬಂದಿದ್ರು ಅರ್ಧನಾರಿ ಮೂವಿಗೆ. ಆ ಟೈಮಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ನನ್ನ ಆ ಮೂವಿಗೆ ಚೂಸ್ ಮಾಡಿಕೊಂಡ್ರು. ಆಮೇಲೆ ಮನೆಗೆ ಬಂದು ಸ್ಟೋರಿ ಎಲ್ಲ ಹೇಳಿದ್ರು. ಫಸ್ಟು ಡ್ಯಾಡಿ ಮಮ್ಮಿ ಬೇಡ ಅಂತಲೇ ಹೇಳಿದ್ರು. ಆಮೇಲೆ ಸರಿ ಅಂತ ನಾನು ಸ್ವಲ್ಪ ಸ್ಟ್ರೈಕ್ ಎಲ್ಲ ಮಾಡಿ ಇಲ್ಲ ನಾನು ಮೂವಿ ಮಾಡಲೇಬೇಕು, ತುಂಬ ಒಳ್ಳೆ ಸ್ಟೋರಿ ಅಂಥೇಳಿ ಆವಾಗ ಆ ಮೂವಿಗೆ ಒಪ್ಪಿಸಿ ಆಮೇಲೆ ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಡ್ಯಾಡಿ ಬಂದೆಲ್ಲ ಯಾವ ಥರ ಇದೆ, ಯಾವ ಥರ ಶೂಟಿಂಗ್ ನಡೀತಿದೆ, ಯಾವ ಥರ ಸ್ಟೋರಿ ಇದೆ ಅಂತ ಅವ್ರೊಂದ್ಸಿ ಕನ್ವಿನ್ಸ್ ಆಗಿ ಆಮೇಲೆ ಓಕೆ ಕೊಟ್ಟರು. ನಟಿಯಾಗೋ ಮಹದಾಸೆ ಇಲ್ಲವಾದ್ರೂ, ಮಾಡೆಲಿಂಗ್ ಜಗತ್ತಿನ ಪರಿಚಯವೇ ಇಲ್ಲವಾದ್ರೂ ಬೆಳ್ಳಿ ತೆರೆಯ ಅವಕಾಶಗಳು ಬಯಸದೇ ಬಂದು ಬಾಗಿಲು ಬಡಿಯುತ್ತವೆ. ಎಸ್, ಈಕೆ ಪಿಯುಸಿಯಲ್ಲಿದ್ದಾಗಲೇ ಅರ್ಧನಾರಿ ಅನ್ನೋ ತೆಲುಗು ಚಿತ್ರಕ್ಕೆ ಆಡಿಷನ್ ಮೂಲಕ ಆಯ್ಕೆಯಾಗ್ತಾರೆ. ನಂತರ ಅದರ ಬೆನ್ನಲ್ಲೇ ಜಾನಕಿ ರಾಮುಡು ಸಿನಿಮಾನು ಮಾಡ್ತಾರೆ. నేను ఇన్ని రోజుల నుంచి ప్రేమంటే బంధవని అనుకున్నాను, బాధ్యతని ఇప్పుడే తెలిసింది. ಸದ್ಯ ಅಲ್ಲರಿ ನರೇಶ್ ಅಂತಹ ದೊಡ್ಡ ಕಾಮಿಡಿ ಸ್ಟಾರ್ ಜೊತೆ ನಟಿಸಿ ಟಾಲಿವುಡ್ ನ ಶೈನಿಂಗ್ ನಟಿ ಅನ್ಸ್ಕೊಂಡಿರೋ ಮೌರ್ಯಾನಿ ಅಷ್ಟೇ ಅಲ್ಲ, ರಾಮ್ ಚರಣ್ ತೇಜ ಜೊತೆಗಿನ ಪ್ರಾಜೆಕ್ಟ್ ಒಂದಕ್ಕೂ ಆಫರ್ ಬರ್ತಿದ್ಯಂತೆ. ಇನ್ನು ಇಷ್ಟೆಲ್ಲ ಕ್ಯಾಮೆರಾ ಫೇಸ್ ಮಾಡಿರುವಂತ ಮೌರ್ಯಾನಿಗೆ ಕನ್ನಡದಲ್ಲಿ ನಟಿಸೋದು ಇಷ್ಟವಂತೆ. ಹಾಗಾಗಿ ಸದ್ಯದಲ್ಲೇ ಸ್ಯಾಂಡಲ್ವುಡ್ಗೂ ಕಾಲಿಡಲಿದ್ದಾರಂತೆ. ಅದು ನಾನು ಫಸ್ಟ್ ಯಾವತ್ತೂ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡಿಲ್ಲ. ಅದು ಸಡನ್ನಾಗಿ ಬಂದಿದ್ದ ಆಪರ್ಚುನಿಟಿ. ಮತ್ತೆ ಅಲ್ಲೇ ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಒಂದು ಮೂವಿ ಆಗ್ತಾದಾಗ ಇನ್ನೊಂದು ಮೂವಿ ಆಗ್ತಾಗ ಇನ್ನೊಂದು ಮೂವಿ ಬರ್ತಾನೆ ಹೋಯಿತು. ಸೊ ಹಾಗಾಗಿ ನನಗೆ ಈ ಕಡೆ ಫೋಕಸ್ ಮಾಡೋಕ್ಕೆ ಕೂಡ ಆಗಿಲ್ಲ. ಹಾಗೆ ಈ ಕಡೆಯಿಂದ ನನಗೆ ಒಳ್ಳೆ ಆಫರ್ ಬಂದರೆ ಖಂಡಿತವೂ ಕನ್ನಡ ಮೂವಿ ಮಾಡ್ತೀನಿ. ಅದೇನೇ ಇರಲಿ, ಕನ್ನಡದ ಪ್ರತಿಭೆಯೊಬ್ರು ಪಕ್ಕದ ಟಾಲಿವುಡ್ ಅಂಗಳದಲ್ಲಿ ಈ ಪಾರ್ಟಿ ಮಿಂಚ್ತಾ ಇರೋದು ಗ್ರೇಟ್. ಕನ್ನಡದಲ್ಲಿ ನಟಿಸೋ ಮೌರ್ಯಾನಿಯ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಹಾರೈಸೋಣ. ఎంటర్టైన్మెంట్ బ్యూరో టీవీ 9. అర్థమైంది. ఉదయాన్నే గుడికి పోదామంటే ఏదో భక్తి అనుకున్నా.